ಏನು ಈ ಇನ್ಸಿಡೆಂಟ್ ನಡೀತು ನಮ್ಗಳಿಗೇನೆ ಅನ್ನಿಸ್ತಾ ಇತ್ತು ಯಾವ ರೀತಿ ಈ ಒಂದು ಇವತ್ತಿನ ಕಾರ್ಯಕ್ರಮವನ್ನು ಸರ್ಕಾರ ಮತ್ತು ಪೊಲೀಸರು ಅರೇಂಜ್ಮೆಂಟ್ ಮಾಡ್ತಾರೆ ಅಂತ. ಬಟ್ ದುರಂತ ಅಂತಂದರೆ ಈ ವಿಧಾನಸೌಧಕ್ಕೆ ಶ್ರೀಮಂತರ ಮಕ್ಕಳಿಗೋಸ್ಕರ ಫೋಟೋಗಳಿಗೋಸ್ಕರ ತಗೊಂಬಂದು ಅಲ್ಲಿ ಫೋಟೋಗಳನ್ನ ತಗೊಂಡು ಈ ಬಡವ್ರನ್ನ ತಗೊಂಡೋಗಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕಳಿಸಿ ಎಲ್ಲೋ ಒಂದು ಕಡೆ ಸರ್ಕಾರ ಪ್ರಾಯೋಜಿತ ಕೊಲೆಗಳಾಯಿತು ಅಂತ ನಮ್ಗನ್ಸುತ್ತೆ. ನೆನ್ನೆ ವಿವರ್ ಇನ್ ಎ ಮೂಡ್ ಆಫ್ ಸೆಲೆಬ್ರೇಷನ್. ನೆನ್ನೆ ನಮಗೆ ಕಪ್ಪು ಗೆದ್ದಾಗ ಇಡೀ ಕರ್ನಾಟಕ ಅಥವಾ RCB ಫ್ಯಾನ್ಸ್ ಆಗಿರ್ಬೋದು, ಇಡೀ ಕರ್ನಾಟಕ ಅಥವಾ ಈ ಪ್ರಪಂಚದಾದ್ಯಂತ ನಾವೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಬರೀ ರಾಯಲ್ ಚಾಲೆಂಜರ್ಸ್ ಜೆರ್ಸಿ ಹಾಕ್ಕೊಂಡು ಗ್ರೇಟರ್ ಬ್ಯಾಂಗ್ಳೂರು ಅಂತ ಪ್ರಮೋಷನ್ ಮಾಡ್ಕೊಂಡಿರೋಂಥ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇನ್ಚಾರ್ಜು ಒಂದು ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ಮೇಲೆ ಇಟ್ಸ್ ಹೈ ಟೈಮ್ ದಟ್ 11 ಸಾವುಗಳಾಗಿದೆ ಅಂತ ರಿಪೋರ್ಟ್ ಕಳಿಸು. 1-2 ಸಾವುಗಳಂತಲ್ಲ. ಮಂಗಳೂರಲ್ಲಿ ಒಬ್ಬನ ಕಡಿದ್ರೆ ಲಕ್ಷಾಂತರ ಜನ ಬೀದಿಗೆ ಇಳಿದು ಅದನ್ನು ನಾವು ವಿರೋಧಿಸ್ತೇವೆ. ಏನಕ್ಕೆ ಅಂತಾರೆ, ಇಲ್ಲಿ ಸರ್ಕಾರ ಪ್ರಾಯೋಜಿತ ಕೊಲೆಗಳಾಯಿತು. 11 ಕೊಲೆಗಳಂತ ಹೇಳ್ತೇವೆ, 11 ಸಾವುಗಳಾಗಿದೆ. ಹೂ ಶುಡ್ ಬಿ ಹೆಲ್ಡ್ ಅಕೌಂಟಬಲ್ಲು. ಆರಾಮಾಗಿ ನಾನು CM ಅವರ ಬ್ರೀಫಿಂಗ್ ನೋಡಿದೆ. ಆರಾಮಾಗಿ ಬಂದು ಕೂತ್ಕೊಂಡು ಏನೋ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಅವರ ಇದಕ್ಕೆ ಜವಾಬ್ದಾರಿ, ಮತ್ತು ಸರ್ಕಾರ ಏನು ಗೆಣಸ್ಕೇಳ್ತಾ ಇದೆಯಾ, ಆಮೇಲೆ ಸರ್ಕಾರದ ಪೊಲೀಸರು ಏನಕ್ಕಿದ್ದಾರೆ, ಆಮೇಲೆ ಬೆಂಗಳೂರಿನ ಪೊಲೀಸವ್ರಿಗೆ ಇದನ್ನು ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಿಲ್ಲ. ಈ ಸಕಟಾಗಿ ಪೊಲೀಸ್ ಕಮಿಷನರು ಹೇಳಬೇಕಾಗಿದೆ ಸರ್ಕಾರಕ್ಕೆ, ವಿ ಕಾಂಟ್ ಹ್ಯಾಂಡಲ್ ಇಟ್, ಕೈಂಡ್ಲಿ ಕ್ಯಾನ್ಸಲ್ ಅಂತ. ಈಗ ಪೊಲೀಸ್ ಅವರ ಅಡ್ವೈಸ್ ತಗೊಳ್ತಾರೋ ಅಥವಾ ಪೊಲೀಸ್ ಕಮಿಷನರ್ಗೆ ಅದನ್ನು ಹೇಳೋ ಯೋಗ್ಯತೆಯೇ ಇಲ್ಲೋ ಗೊತ್ತಿಲ್ಲ. ಬಟ್ ಅಲ್ಟಿಮೇಟ್ ಆಗಿ ಸಾವಾಗಿರೋದು ಸಾರ್ವಜನಿಕರದು, ಬಡವರದು. ಈಗ ನೋಡಿ, ಶ್ರೀಮಂತರುಗಳು ನಾನು ನೋಡಿದ್ದೇನೆ ಅಂತಂದರೆ ಜಮೀರ್ ಮಗ ಬಂದಲ್ಲಿ ಇವರು ವಿರಾಟ್ ಕೊಹ್ಲಿ ಜೊತೆ ಇವ್ರ ಜೊತೆ ಫೋಟೋಗಳು ಹಿಡ್ಕೊಂಡು ಶ್ರೀಮಂತರ ಮಕ್ಕಳು. ಆಮೇಲೆ ಸಿದ್ದರಾಮಯ್ಯ ಮೊಮ್ಮಗನು ನೋಡಿದ್ರೆ ನಮಗೇನು ತಕರಾಲಿಲ್ಲ, ನೀವು ಸಂಭ್ರಮಾಚರಣೆ ಮಾಡ್ಕೊಳ್ಳಿ. ಬಟ್ ವೆನ್ ಯು ನಾಟ್ ಏಬಲ್ ಟು ಹ್ಯಾಂಡಲ್ ಇಟ್, ಶ್ರೀಮಂತರಿಗೆ ಪವರಲ್ಲಿರೋರಿಗೆ ವಿಧಾನಸೌಧದಲ್ಲಿ ಫೋಟೋ ಸೆಷನ್ಗಳನ್ನ ಮಾಡಿಕೊಂಡು ಬಡವರಿಗೆ ಕೊಲೆಗಳು ಮಾಡ್ಕೊಳ್ಳಿ ಸತ್ತೋಗಿ ಅಂತೇಳಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಳಿಸಿದ್ದು. ಆ್ಯಂಡ್ ದೇರ್ ವಾಸ್ ಅಬ್ಸಲ್ಯೂಟ್ಲಿ ಯಾವುದೇ ರೀತಿಯ ಒಂದು ರಿಕ್ವೈರ್ಡ್ ಮ್ಯಾನೇಜ್ಮೆಂಟ್ ಸಹ ಇರಲಿಲ್ಲ. ನನಗೆ ನನ್ನ ಸ್ನೇಹಿತರು ನೋಡಿದ್ರು ಹೇಳಿದ್ದು, ಟ್ರಿನಿಟಿ ಸರ್ಕಲಿಂದ MG ಬ್ರಿಗೇಡ್ ರೋಡ್ಗೆ ಹೆಚ್ಚು ಕಮ್ಮಿ 1.5 ಲಕ್ಷ ಜನ ಇದ್ರಂತೆ. ಒಬ್ಬ ಸಾಮಾನ್ಯ ಜನರು ಗೊತ್ತು ಇವತ್ತು ಜನ ಸೇರ್ತಾರಂತ. ಪೊಲೀಸ್ ಕಮಿಷನರ್ಗೆ ಇಂಟೆಲಿಜೆನ್ಸ್ ಇನ್ಪುಟ್ಸು ಅಥವಾ ಪೊಲೀಸ್ ಇನ್ಪುಟ್ಸು ನಮ್ಮ ಕೇಪಬಿಲಿಟಿ ಇಲ್ಲ ಅಂದಿದ್ರೆ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರು ಈ ಪ್ರೋಗ್ರಾಮನ್ನು ಸರ್ಕಾರಕ್ಕೆ ಕೇಳಿ ಕ್ಯಾನ್ಸಲ್ ಮಾಡಿಸ್ಬೇಕಾಗಿತ್ತು. ಆ ಕೆಪಾಸಿಟಿ ಇಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೆಗಾರ ಹೋಗ್ಬೇಕು. 2 ಯೋಗ್ಯತೆ ಇಲ್ಲ ಅಂತಂದರೆ ಈ ಸಾವುಗಳಿಗೆ, ಈ ಕೊಲೆಗಳ, ದಿಸ್ ಹ್ಯಾಸ್ ಟು ಬಿ ಟೇಕನ್ ಆಸ್ ಎ ಮರ್ಡರ್ಸ್. ಇದು ಬರೀ ಕಾಲ್ ತುಳಿತಕ್ಕೆ ಅಂತ ಹೇಳೋದಂತಲ್ಲ, ದಿಸ್ ಹ್ಯಾಸ್ ಟು ಬಿ ಟೇಕನ್ ಆಸ್ ಎ ಮರ್ಡರ್. ಇದು ಮರ್ಡರು. ಸರ್ಕಾರ ಪ್ರಾಯೋಜಿತ ಪೊಲೀಸ್ ಇನ್ಕೇಪಬಿಲಿಟಿಯಿಂದ ಆಗಿರುವಂಥ ಯಾರಾದರೂ ಸಾಮಾನ್ಯ ಜನ ಏನಾದರೂ ಅಪ್ಪಿತಪ್ಪಿ ಒಂದು ಆಕ್ಸಿಡೆಂಟ್ ಮಾಡಿಬಿಟ್ರೆ ಪೊಲೀಸರು ಯಾವ ಮಟ್ಟಕ್ಕೆ ರೋದನೆಗಳನ್ನ ಕೊಡ್ತಾರೆ. ದೆನ್ ಇವತ್ತಿನ ಬೆಂಗಳೂರಿನ ಪೊಲೀಸ್ ಕಮಿಷನರು, ಹೋಮ್ ಮಿನಿಸ್ಟ್ರು, ಒಬ್ಬ ಇನ್ಕೇಪಬಲ್ ಹೋಮ್ ಮಿನಿಸ್ಟರ್ ಅಂತ ಹೇಳ್ಬೋದು. ಒಂದು ಬ್ರೀಫಿಂಗ್ನ ಕೇಳೋ ಯೋಗ್ಯತೆ ಇಲ್ಲದಂಥ ವ್ಯಕ್ತಿಗಳೆಲ್ಲ ಇವತ್ತು ಹೋಮ್ ಮಿನಿಸ್ಟರ್ ಆಗಿ ಎಲ್ಲೋ ಒಂದು ಕಡೆ ಇವರು ಪೊಲೀಸ್ಗಿರಿ ಮಾಡ್ತಾ ಇದ್ದಾರೆ ಅಥವಾ ಬಕೆಟ್ ಗೆಳ್ಕೊಂಡು ರಾಜ ಮಾಡ್ತಾರೆ. ಈ ಸಾವುಗಳಿಗೆ ಇವತ್ತು ಏನು ಇನ್ನು ಕಾಂಪನ್ಸೇಷನಾ? ಬೆಳಗ್ಗೆ ಮೋಸ್ಟ್ಲಿ ಕ್ಯಾನ್ ಎಕ್ಸ್ಪೆಕ್ಟ್ ಬೆಳಗ್ಗೆ ಒಂದು ಬ್ರೀಫಿಂಗು DK ಶಿವಕುಮಾರ್ ಕೊಡೋಣ ಬಿಡ್ರಿ, ಇವ್ರ ಮನೆ ಮಕ್ಕಳೇನಾದರೂ ಅಕಸ್ಮಾತ್ ಹೋಗಿದ್ದಿದ್ರೆ 10 ಲಕ್ಷ ಆಯ್ತು, ನಾವು 1 ಕೋಟಿ ಕೊಡ್ತೀವಿ. ಅವ್ರ ಮನೆಗಳೇನಾದ್ರೂ ಸಾವಾದರೆ ಇದೇ ರೀತಿ ಸುಮ್ಮನೆ ಇರ್ತಾರ? ಆಮೇಲೆ ಇಷ್ಟು ಕ್ಯಾಶುವಲ್ ಆಗಿ ಒಂದು ಸಂಭ್ರಮಾಚರಣೆಯನ್ನು ಶೋಕಾಚರಣೆಗೆ ಕನ್ವರ್ಟ್ ಮಾಡದ ಕೀರ್ತಿ ಕೂಡ ಐ ಥಿಂಕ್ ಸರ್ಕಾರ ಬೆಂಗಳೂರಿನ ನಾನು ನಿಜವಾಗ್ಲೂ ಹೇಳ್ತೀನಿ, ನನಗೆ ಹೇಳಕ್ಕೆ ಏನು ನಾಚಿಕೆ ಇಲ್ಲ. ನೀವೇನಿದ್ರು ನಾನು ಎಲ್ಲರೂ ಅಂತ ಹೇಳ್ತಲ್ಲ, ಮ್ಯಾಕ್ಸಿಮಮ್ ಯು ಬಿಕಮ್ ಕರಪ್ಟ್. ಪೊಲೀಸ್ ಇಲಾಖೆ ಕರಪ್ಷನ್ ಆಗಿದೆ. ಪೊಲೀಸ್ ಇಲಾಖೆಗೆ ದಮ್ಮಿಲ್ಲ. ಒಬ್ಬ ಹೋಮ್ ಮಿನಿಸ್ಟರ್ಗೆ ನಮ್ಮ ಕೆಪಾಸಿಟಿ ಇಲ್ಲ. ವಿ ಡೋಂಟ್ ಹ್ಯಾವ್ ಎ ಫೋರ್ಸ್. ನಮ್ಮೆಲ್ಲರೂ ಗೊತ್ತಿದೆ 18,000 ಶಾರ್ಟೇಜ್ ಇದೆ. ನಿಮಗೆ ಆ ಒಂದು ಪ್ರೋಗ್ರಾಮನ್ನು ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಕೆಪಾಸಿಟಿ ಇಲ್ಲ ಅಂತಂದರೆ ಸೆಂಟ್ರಲ್ ಫೋರ್ಸ್ ಇದೆ, ಸೆಂಟ್ರಲ್ ರಿಸರ್ವ್ ಪೋಸ್ಟ್ಗಳಿದೆ, CSFಗಳಿದೆ. ಇಲ್ಲ ಬೇಕಾ ಮಿಲಿಟರಿನೇ ಕರ್ಕೊಳ್ಳಿ, ನಿಮಗೆ ಕೆಪಾಸಿಟಿ ಇಲ್ಲ ಅಂತ. ಈ ಸಾವುಗಳಿಗೆ ವೈ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ಗೆ ಈ ಒಂದು ಕೊಲೆಗಳ 10 ಕೊಲೆಗಳೇನಾಗಿದೆ, ಜೀವ ಹೋಗಿದೆ, ಇದರ ಜವಾಬ್ದಾರಿ ಅವರ ಹೆಗಲಿಗೆ ಯಾಕೆ ಆಗಬಾರ್ದು? ಹೋಮ್ ಮಿನಿಸ್ಟರ್ ಹೆಗಲಿಗೆ ಯಾಕೆ ಆಗಬಾರ್ದು? ಆಮೇಲೆ ಸರ್ಕಾರ ಎಷ್ಟು ರೆಸ್ಪಾನ್ಸಿಬಲು ಮಾತಾಡಿದ್ರೆ ಗ್ರೇಟರ್ ಬ್ಯಾಂಗ್ಳೂರ್ DK ಶಿವಕುಮಾರ್ ಅವರೇ, ಬಂಡೆ ಅವರೇ, ಇದೇನ ನಾವು ಗ್ರೇಟರ್ ಬ್ಯಾಂಗ್ಳೂರ್ ಅಂತಂದ್ರೆ ಒಂದು ಕಪ್ಪು ಗೆದ್ಕೊಂಬಂದಿರೋ ಅಂತ ಒಂದು ಟೀಮ್ಗೆ ಜನರು ಸ್ಪಂದಿಸ್ತಾ ಇದ್ರೆ ಒಂದು ಪ್ರೋಗ್ರಾಮನ್ನು ಮ್ಯಾನೇಜ್ಮೆಂಟ್ ಮಾಡೋ ಯೋಗ್ಯತೆ ನಿಮ್ಮ ಸರ್ಕಾರಕ್ಕಿಲ್ಲ ಅಂತಂದ್ಮೇಲೆ ಈ ಸಾವುಗಳಿಗೆ ಏನು 10 ಲಕ್ಷನೋ ಯಾರಪ್ಪನ ಮನೆ ದುಡ್ಡು ಎಲ್ಲ ಕೂತ್ಕೊಂಡಿದ್ದೀರಾ, ಚೆಕ್ ಬರೀಬೋದು, ಆದೇಶ ಕೊಡ್ಬೋದು. ಬಟ್ ಅಲ್ಟಿಮೇಟ್ಲಿ ಈ ಸಾವುಗಳು ಯಾಕಾಯಿತು
ಆಮೇಲೆ ಹೌ ಇಸ್ ಇಟ್ ಏನೋ ಹೋಮ್ ಮಿನಿಸ್ಟರ್ ಪೊಲೀಸ್ ಕಮಿಷನರ್ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ